ಕಂಬ್ಳಿ ಕೊಡು, ನಾನು ಮಂಗಳಾರತಿ ಕೊಡ್ತೀನಿ. ಸರ್, ಪ್ರಸಾದ ಮೊದಲು ದೇವತೆಗೆ, ಆಮೇಲೆ ಋಷಿಗೆ. ಐ ಮೀನ್ ಮೊದಲು ನಿಮಗೆ, ಆಮೇಲೆ ನನಗೆ. ಅನಿಕಾ, ಪ್ರಸಾದ ತಕ್ಕ. ಕಮಲಿ, ನಂಗೆ ಗೊತ್ತಿತ್ತಮ್ಮ ಯು ವಿಲ್ ಡೂ ಅ ಗ್ರೇಟ್ ಜಾಬ್ ಅಂತ. ಅದಕ್ಕೆ ನಾನು ದುಡ್ಡು ಕೊಡಲಿಲ್ಲ. ಏನು ನೋಡು ಎಷ್ಟು ಚೆನ್ನಾಗಿದೆ. ಸರ್, ಪ್ರಸಾದ ತಕೊಳ್ಳಿ. ಕಂಬ್ಳಿ, ಈ ವಯ್ಯ ಪ್ರಸಾದ ಬಾಚ್ಕೊಳಕ್ಕೆ ಬಂದಂಗಿತ್ತು ಅಲ್ವಾ? ಲೆಟ್ಸ್ ಗೋ. ಹೊರಡೋದ? ಮತ್ತೆ ಬಂದಿದ್ದ ಪ್ಲಾನು? ಅವರಿಬ್ರು ಬೇರೆ ಮಾಡ್ತೀನಿ ಅಂತ ಬೇರೆ ಹೇಳಿದ್ದೆ. ಬಾಯಿ ಮುಚ್ಕೊಂಡು ನಡಿ, ಇಲ್ಲಿ ನನ್ನ ಮರ್ಯಾದೆ ಕಲಿಬೇಡ. ಬಾ. ಕಮ್ಲಿ, ಈ ಅನಿಷ್ಟ ಏನು ಸುಮ್ಕೆ ಬಂದು ಹಂಗೆ ಹೊಂಟೋದ್ಲಲ್ಲ? ನಿಂಗೆ ನಮ್ಗೆ ಯಾಕೆ ಅವ್ರುಸ್ಯ? ಬಾ, ನಮ್ಮ ಕೆಲಸ ನೋಡಮ್ಮ. ಕಮಲಿ ಅವರೇ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಪ್ರತಿ ವರ್ಷ ಗೌರಿ ಹಬ್ಬಕ್ಕೆ ಇದು ನಿನ್ನ ಹಬ್ಬ ಗೌರಿ ಅಂತ ನಾನು ನಿನ್ನ ಹತ್ರ ಹೇಳ್ತಾ ಇದ್ದೆ. ಅದಕ್ಕೆ ನೀನು ನಾವಿಬ್ರು ಜೊತೆಲಿದ್ರೆ ಪ್ರತಿದಿನನೂ ಹಬ್ಬನೇ ಅಂತ ಹೇಳ್ತಾ ಇದ್ದೆ. ಹಾಗೆ ನೋಡಿದ್ರೆ ನಾ ಹಬ್ಬನ ಆಚರಿಸಿ 18 ವರ್ಷ ಆಯ್ತು ಗೌರಿ. ಹೊರಡೋಣವಾ? ಸರಿ. ಏನದು? ಏನೂ ಇಲ್ಲ. ಏನೋ ಮುಚ್ಚಿಟ್ಟೆ? ಏನೂ ಇಲ್ಲ ಊರ್ಮಿಳಾ. ಹೊರಡೋಣವಾ? ಸುಮತಿ ಫೋನ್ ಮಾಡಿದ್ಲು, ಎಲ್ಲ ಬಂದಿದ್ದಾರಂತೆ. ನಾವು ಹೋಗೋದು ಲೇಟ್ ಆದರೆ ಪೂಜೆನೇ ಮುಗ್ದು ಹೋಗುತ್ತೆ ಅಷ್ಟೆ. ಊರ್ಮಿಳಾ, ನನ್ನಿಂದ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸು. ನಂಗೆ ಗೊತ್ತು ಕಮಲಿ ಅವರೇ, ನೀವು ನನಗೆ ಪ್ರಪೋಸ್ ಮಾಡೋಕ್ಕೆ ಬಂದಿದ್ದೀರಾ ಅಂತ. ಈಗ ನನ್ನ ಎದೆ ತುಂಬ ಜೋರಾಗಿ ಹೊಡ್ಕೋತಿದೆ. ಈ ವಿಷಯ ಹೇಳೋಕ್ಕೆ ಸ್ಯಾನೆ ದಿಗ್ಲಾಯ್ತೈತೆ ಸರ್. ಏನೇ ಇದ್ರೂ ಮನ್ಸಲ್ಲಿರೋದನ್ನ ನಿಮ್ಮ ಹತ್ರ ಹೆಂಗೆ ಹೇಳ್ಕೊಳ್ಳಿ? ನಾನು ಹೇಳೋದನ್ನ ನೀವು ಹೆಂಗೆ ಅರ್ಥ ಮಾಡ್ಕೊತೀರಾ ಅಂತ ಗೊತ್ತಾಯ್ತಿಲ್ಲ. ಮಾತಾಡಿ. ನಾನ್ ಸಿಂಕಲ್ಲೂ ಸಿಂಕ್ ಆಯ್ತು ನಮ್ದು.
ಅಲ್ಲ ಮಾತಾಡಬೇಕು ಅಂತ ಕರ್ಕೊಂಬಂದು ಈಗ ನನ್ನೇ ಮಾತಾಡಿ ಅಂತಿದ್ದೀರಲ್ಲ, ಹೇಳಿ. ಓಕೆ ಓಕೆ, ನೀವು ನಿಧಾನಕ್ಕೆ ಟೈಮ್ ತಗೊಂಡು ಹೇಳಿ, ನನಗೇನು ಅವಸರ ಇಲ್ಲ. ಸರ್, ಅದು ಹಾ, ಕರೆಕ್ಟ್ ಕರೆಕ್ಟ್ ಕರೆಕ್ಟ್, ಹಾಗೆ ಶುರು ಮಾಡಬೇಕು. ಹೇಳಿ. ಸರ್, ನೀವು ಐ ಆಮ್ ಸಾರಿ ಕಮಲಿ ಅವರೇ, ನೀವು ಶುರು ಮಾಡಿದ ರೀತಿ ನನಗೆ ಒಂಥರ ಆಗಿ ಜುಮ್ ಅಂದ್ಬಿಡ್ತು. ಐ ಮೀನ್ ಕಾನ್ಸಂಟ್ರೇಷನ್ ಮಿಸ್ ಆಗೋಯ್ತು. ಕಮಲಿ ಅವರೇ, ನಿಮಗೆ ಕಾರಲ್ಲಿ ಡಿಸ್ಕಂಫರ್ಟ್ ಆಗ್ತಿದ್ರೆ ಕಾರಿಂದ ಕೆಳಗಿಳಿಯೋಣ. ಹಾಂ, ಇಲ್ಲ ಸರ್, ಕಾರಲ್ಲೇ ಅಲ್ವಾ ನಮ್ಮ ಸಂಬಂಧ ಶುರು ಆಗಿತ್ತು, ಇಲ್ಲೇ ಮುಗಿಲಿ. ಓಹೋ, ಗೊಂದಲದಲ್ಲಿರೋ ನಮ್ಮ ಸಂಬಂಧಕ್ಕೆ ಒಂದು ಪ್ರಾಪರ್ ಕ್ಲೋಜರ್ ಸಿಗ್ಲಿ ಅಂತ ಹೇಳ್ತಿದ್ದೀರಾ? ಹೇಳಿ ಹೇಳಿ. ನಿಮ್ಮ ಮನಸ್ಸಲ್ಲಿ ನೀವೇನು ಅನ್ಕೊಂಡಿದ್ದೀರಾ ಅನ್ನೋದು ನನ್ಗೆ ಅರ್ಥ ಆಯ್ತೈತೆ. ಆದ್ರೆ ನಾನೀಗ ಹೇಳೋ ಮಾತಿಂದ ನಿಮ್ಮ ಮನಸ್ಸು ಏನು ನೋವು ಅನುಭವಿಸ್ತೈತೆ ಅಂತ ಗೊತ್ತು ಸರ್. ಸರ್, ನಾನೀಗ ಹೇಳೋದನ್ನ ಕೋಪ ಮಾಡ್ಕೊಳ್ದೆ ಕೇಳಿ ಸರ್. ಚಚ, ಕೋಪ ಯಾಕೆ? ಹೇಳಿ ಕಮಲಿ ಅವರೇ. ಸರ್, ಈಗಿಂತ ನಾನು ಸೀರಿಯಸ್ ಆಗಿ ಹೇಳ್ತೀನಿ. ನಮ್ಮಿಬ್ರು ಮಧ್ಯೆ ಇರೋ ಸಂಬಂಧ ಇಲ್ಲಿಗೆ ಮುಗ್ದೋಗ್ಲಿ ಸರ್. ನನಗೆ ನಿಮ್ಮ ಮೇಲೆ ಮೊದಲಿದ್ದಂಥ ಭಾವನೆ ಇಲ್ಲ ಸರ್. ಕಮಲಿ ಅವರೇ, ನೀವು ತಮಾಷೆ ಮಾಡಬೇಡಿ, ಸುಮ್ಮನೆ ಆಟ ಆಡಿಸ್ತೀರಾ ನನ್ನ? ಸರ್, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ನಾನು ನಿಮ್ಮ ತವ ಆಟ ಆಡ್ತಿಲ್ಲ. ನಾನು ಹೇಳ್ತೀನಲ್ಲ, ನನಗೆ ನಿಮ್ಮ ಮೇಲೆ ಮೊದಲಿದ್ದಂಥ ಭಾವನೆ ಇಲ್ಲ. ಕಮಲಿ ಅವರೇ, ಈಗೇನಾಯ್ತು ಅಂತ ಹೀಗೆ ಮಾತಾಡ್ತೀರಾ? ನೀವು ನನಗೋಸ್ಕರ ಕಷ್ಟ ಅನುಭವಿಸೋದನ್ನ ನನ್ನ ಕೈ ನೋಡೋಕ್ಕಾಗಕ್ಕಿಲ್ಲ ಸರ್. ನಾನು ಕಷ್ಟ ಅನುಭವಿಸ್ತಿದ್ದೀನಿ ಅಂತ ನಿಮ್ಗೆ ಯಾರು ಹೇಳಿದ್ದು? ನೀವು ಹೇಳೋದು? ನೀವು ಮಾತ್ರ ಅಲ್ಲ ಸರ್, ನಾನು ನಿಮ್ಮ ಮನೆಯವ್ರನ್ನು ಸೇರಿಸಿನೇ ಹೇಳ್ತೀನಿ. ನೀವು ನನಗೋಸ್ಕರ ಮನೆ ಬಿಟ್ಟು ಆಚೆ ಇರೋದು, ನೀವು ಮನೇಲಿಲ್ಲ ಅಂತ ನಿಮ್ಮ ಮನೆಯವರೆಲ್ಲ ಸಂಕಟ ಅನುಭವಿಸೋದು, ಇದ್ಯಾವುದನ್ನು ನನ್ನ ಕೈ ನೋಡೋಕ್ಕಾಯ್ತಿಲ್ಲ ಸರ್. ಕಮಲಿ ಅವರೇ, ನೀವು ತುಂಬ ಚಿಕ್ಕ ವಿಷಯನ ಎಮೋಷನ್ ಆಗಿ ದೊಡ್ಡದು ಮಾಡ್ತಾ ಇದ್ದೀರಾ. ಸರ್, ಇದು ಚಿಕ್ಕ ವಿಷಯ ಅಲ್ಲ ಸರ್. ನಮ್ಮಿಬ್ರು ಖುಷಿಗೋಸ್ಕರ ಮನೆಯವ್ರನ್ನೆಲ್ಲ ನೋಯಿಸೋದು ಚಿಕ್ಕ ವಿಷಯ ಅಲ್ಲ. ನೀವು ಬೇಕಾದ್ರೆ ನಿಮ್ಮ ಮನೆಯವ್ರ ಮಾತನ್ನ ಮೀರಿ ನಡಿಬೋದು, ಆದ್ರೆ ನಾನು ನಮ್ಮ ಅವನ ಮಾತನ್ನ ಮೀರಿ ಯಾವತ್ತೂ ನಡೆಯೋಕ್ಕಿಲ್ಲ. ನಮ್ಮ ಅವನ ಮಾತೆ ನನಗೆ ವೇದಾಂತ. ಅದಕ್ಕೆ ಹೇಳ್ತೀನಿ ಸರ್, ಇನ್ನು ಮುಂದೆ ನಮ್ಮಿಬ್ರು ಮಧ್ಯ ಏನೂ ಇಲ್ಲ ಸರ್. ಎಲ್ಲಾನು ಇಲ್ಲಿಗೆ ಈ ಕ್ಷಣಕ್ಕೆ ಮುಗ್ದೋಗ್ಲಿ. ಕಮಲಿ ಅವರೇ, ಕಮಲಿ ಅವರೇ, ದಿಸ್ ಇಸ್ ನಾಟ್ ಡನ್. ಸರ್, ಕೈ ಬಿಡಿ ಸರ್. ನೋಡ್ದವ್ರು ಏನು ಅನ್ಕೊಳಕ್ಕಿಲ್ಲ.
ಇದೇ ನಿಮ್ಮ ಪ್ರಾಬ್ಲಮ್ ಕಮಲಿ ಅವರೇ. ಬೇರೆಯವ್ರು ಏನು ಅನ್ಕೊಂತಾರೆ, ಸುತ್ತಲೂ ಇರೋರಿಗೆ ಇದರಿಂದ ಏನಾಗುತ್ತೆ ಅನ್ನೋ ಯೋಚನೆಯಲ್ಲೇ ನಾನು ಬೇಡ ಅಂತಿದ್ದೀರಾ? ಒಂದೇ ಒಂದು ಕ್ಷಣ ನಿಮ್ಗೇನು ಬೇಕು ಅಂತ ಯೋಚನೆ ಮಾಡಿದ್ದೀರಾ? ಸರ್, ಈಗಾಗಲೇ ನಿಮ್ಮ ತವ ಹೇಳ್ಬೇಕಾಗಿದ್ದೀನಲ್ಲ ಹೇಳಿದ್ದೀನಿ ಸರ್. ಅದ್ಯಾವುದನ್ನು ಯೋಚನೆ ಮಾಡದೆ ಹೇಳಿಲ್ಲ. ದಯವಿಟ್ಟು ಬಿಟ್ಬಿಡಿ. ಕಮಲಿ ಅವರೇ, ನೀವು ಯಾಕೆ ಇಷ್ಟು ಅಡಮೆಂಟಾಗಿ ಬಿಹೇವ್ ಮಾಡ್ತಿದ್ದೀರಾ? ನಿಮ್ಗೆ ಯಾರು ಏನಾರು ಅಂದ್ರ ಹೇಳಿ ಕಮಲಿ ಅವರೇ. ಇಲ್ಲ ಅಂತ ಹೇಳಿದ್ರೆ ನೀವಿಷ್ಟು ಖಂಡಿತವಾಗಿ ಮಾತಾಡಲ್ಲ. ಯಾರೇನಂದ್ರು ಹೇಳಿ ಪ್ಲೀಸ್. ಪ್ಲೀಸ್ ಕಮಲಿ ಅವರೇ, ನಾನೇನಾದರೂ ತಪ್ಪು ಮಾಡಿದರೆ ನನಗೆ ಕ್ಷಮಿಸ್ಬಿಡಿ. ಆದರೆ ಇದಾಗಲ್ಲ ಅಂತ ಮಾತ್ರ ಹೇಳಬೇಡಿ. ಊರವರೆಲ್ಲರೂ ಎದುರು ಹಾಕೊಂಡು ಪ್ರೀತಿಸಿ ಮದುವೆ ಆಗ್ತಾರೆ. ಆದರೆ ನಮ್ಮದು 2 ಕುಟುಂಬಗಳನ್ನ ಒಪ್ಪಿಸಿ ಮದುವೆ ಆಗೋದು, ಅದನ್ನು ನಾನು ಮಾಡ್ತೀನಿ. ಪ್ಲೀಸ್ ಕಮಲಿ ಅವರೇ, ನನ್ನ ಮಾತು ಕೇಳಿ. ಸ್ವಲ್ಪ ಸಮಯ ಆಗ್ಬೋದು, ಆದರೆ ಖಂಡಿತವಾಗ್ಲೂ ನಾನು ಒಪ್ಪಿಸ್ತೀನಿ. ನನ್ನ ಮೇಲೆ ನಂಬಿಕೆ ಇಲ್ವಾ ಕಮಲಿ ಅವರೇ? ಸರ್, ನಿಮ್ಮ ಯಾಕೆ ನಂಬಿಕೆನೂ ಐತೆ, ನಿಮ್ಮ ಧೈರ್ಯದ ಬಗ್ಗೆನೂ ನಂಗೆ ಸೆಂದಾಗಿ ಗೊತ್ತೈತೆ ಸರ್. ಆದರೆ ನನಗೆ ಆ ಧೈರ್ಯ ಇಲ್ಲ. ನಾನು ಸೀದಾ ಸಾದಾ ಹುಡುಗಿ ಸರ್. ಒಬ್ರನ್ನ ಎದುರಾಕೊಂಡು ಒಂದು ಕೆಲಸ ಮಾಡಬೇಕು ಅಂದರೆ 2 ಕಿತ ಯೋಚನೆ ಮಾಡ್ತೀನಿ. ಯಾರಿಗಾನ ನೋವು ಮಾಡಬಾರ್ದು ಅನ್ನೋದಾದ್ರೆ ಅವ್ರ ಬಗ್ಗೆ ಸ್ಯಾನೆ ಕಾಳಜಿ ತಗೋತೀನಿ. ಅಂಥದ್ರಾಗೆ ನಿಮ್ಮ ಮನೆಯವ್ರು ಎಲ್ಲರನ್ನೂ ಎದುರಾಕೊಂಡು ನಿಮ್ಮ ಜೊತೆ ಬರೋಕ್ಕೆ ನಂಗೆ ಇಷ್ಟ ಇಲ್ಲ ಸರ್. ಈಟೆಲ್ಲ ಹೇಳಿದ್ಮ್ಯಾಕು ನೀವು ಪದೇ ಪದೇ ನನ್ನ ಅದೇ ಕೇಳೋದಾದ್ರೆ ಅದ್ರಾಗ ಯಾವ ಅರ್ಥನೂ ಇಲ್ಲ ಸರ್. ಸರ್, ಇದು ನನ್ನ ಕೆಲಸ ಮಾಡೋ ಜಾಗ. ದಯವಿಟ್ಟು ನನ್ನ ಹಿಂದೆ ಬರಬೇಡಿ. ಬಿಟ್ಬಿಡಿ ಸರ್. ನನ್ನ ನಿಮ್ಮ ತವ ವಾದ ಮಾಡೋಕ್ಕೆ ನನ್ನಿಂದ ಆಗಕ್ಕಿಲ್ಲ. ಕಮಲಿ ಅವರೇ, ಬಿಟ್ಟು ಹೋಗ್ಬೇಡಿ ಕಮಲಿ ಅವರೇ. ಚೂರು ಚೂರು ನುಚ್ಚು ನೂರು ಜೀವ ಸಿಡಿದು ಒಮ್ಮೆಲೆ ಗಾಢವಾದ ಕತ್ತಲೀಗ ನೋಡು ಹಾಡು ಹಗಲಲೆ ನುಡಿದ ಆಸೆ ಪಡೆದ ಭಾಷೆ ವ್ಯರ್ಥವಾದ ದಾಖಲೆ ಕಂಡ ಕನಸು ಉಳಿದೆ ಹೋಯ್ತು ಹಾಗೆ ಒದ್ದೆ ಕಣ್ಣಲೆ. ಸರ್, ವಸಿ ಅಲ್ಲಿ ನೋಡಿ. ಬೇಡ, ಯಾಕೆ ಕೊಡ್ದೆ ಅನಿಕಾ? ಏಯ್, ಬಟ್ಟೆ ಯಾಕೆ ಕೆಳಗೆ ಇಳಿಸ್ತಿದ್ಯಾ? ಟಾಪ್ ಇಡಿಯಟ್. ಅಲ್ಲ ಅನಿಕಾ, ಅಲ್ಲೆಲ್ಲೋ ನಡೀತಿರೋದನ್ನ ನೋಡೋದಕ್ಕೆ ನಾವ್ಯಾಕೆ ಈ ಥರ ಬ್ಯಾಂಕ್ ರಾಬ್ರಿ ಮಾಡೋರ ಥರ ಹಾಕೊಂಡಿರ್ಬೇಕು? ಏಯ್, ನೀನು ನನ್ನ PA ಅಲ್ಲ, ನನ್ನ ಮನೆಗೆ ಕೆಲಸದೊಳಾಗಕ್ಕೂ ಲಾಯಕ್ಕಿಲ್ಲ. ತಾರಾ ಆಂಟಿನ ಕರ್ಸಿದ್ದು ನಾನೇ ಅಂತ ಗೊತ್ತಾದ್ರೆ ಅವ್ರಿಗೆ ಡೌಟ್ ಬರುತ್ತೆ. ಅದಕ್ಕೆ ಡೌಟಾ? ಅಲ್ಲ ಅನಿಕಾ, ಅವ್ರು ನನ್ನ ನೋಡೇ ಇಲ್ವಲ್ಲ. ನನ್ನ ಮಕ್ಕಳಿಂದ ಬಟ್ಟೆ ತೆಗೆದ್ರೆ ಏನು ಪ್ರಾಬ್ಲಮ್ ಆಗುತ್ತೆ? ಏಯ್, ಎಷ್ಟೇ ಕ್ವೆಶ್ಚನ್ ಮಾಡ್ತೀಯಾ? ಏ ರೀಟಾ, ನಿನಗೆ ಯಾಕೆ ಇದೆಲ್ಲ? ಸುಮ್ಮನೆ ಅನಿಕಾ ಹೇಳ್ದಂಗೆ ಕೇಳು ಅಷ್ಟೇ. ಏಯ್, ನೀನು ಹೇಳೆ, ಏನು ನಡೀತಾ ಇದೆ ಇಲ್ಲಿ? ಮೇಡಮ್, ಅದು ಮೇಡಮ್ ಅಲ್ಲ, ಅಮ್ಮೋರೆ ಅಂತ ಕರಿ.
ಅಮ್ಮೋರೆ, ಇಲ್ಲಿ ನೀವು ಅಂದ್ಕೊಂಡಂಗೇನು ನಡೀಲಿಲ್ಲ. ನಾನು ರಿಸಿ ಸರ್ ತವ ಮತ್ತೆ ಇಲ್ಲಿಗೆ ಬರಬೇಡಿ ಅಂತ ಹೇಳ್ದೆ ಅಟ್ಟೆಯ. ಏನು? ಹೌದು ಮೇಡಮ್, ಕ್ಷಮಿಸಿ ಅಮ್ಮೋರೆ. ರಮೇಶ್ ಸರ್ ನನ್ನ ತವ ಬಂದು ಕೇಳ್ಕೊಂಡ್ರು, ರಿಸಿ ಸರ್ ತವ ನಾನು ಮತ್ತೆ ಮಾತಾಡಬಾರ್ದು, ಅವ್ರು ವಾಪಸ್ ಮನೆಗೆ ಹೋಗ್ಬೇಕು ಅಂತ. ಅದಕ್ಕೆ ಹಂಗೆ ಹೇಳ್ದೆ. ಮತ್ತೆ ನನ್ನ ಹಿಂದೆ ಬರಬೇಡಿ, ನಮ್ಮಿಬ್ರು ಸಂಬಂಧ ಇಲ್ಲಿಗೆ ಮುಗ್ದೋಯ್ತು ಅಂತ ಹೇಳಿ ಕಳಿಸ್ದೆ. ನನ್ನ ಬಿಟ್ಬಿಡಿ, ನಾನು ಹಿಂದೆ ಬರಬೇಡಿ ಅಂತ ಹೇಳಿದ್ದಕ್ಕೆ ರಿಸಿ ಸರ್ ಕೋಪ ಮಾಡ್ಕೊಂಡು ಹೊಂಟೋದ್ರು ಅಮ್ಮವ್ರೆ. ಏನೇ ನಿನ್ ಮಾತಿನ ಅರ್ಥ? ನನ್ನ ಮಗ ನಿನ್ ಹಿಂದೆ ಸುತ್ತುತ್ತಾ ಇದ್ದಾನೆ ಅಂತನಾ? ಅವನು ಹಾಗಾಗೋದಕ್ಕೆ ಕಾರಣ ಯಾರು? ನೀನು. ಶಿ ಸಚ್ ಅ ಫ್ರಾಡ್. ರಿಷಿ ಹತ್ರ ದುಡ್ಡಿದೆ ಅಂತ ಇವಳಿಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನಮ್ಮ ಆಸ್ತಿನ ಹೊಡೆಯೋದಕ್ಕೆ ಅವನು ಇವಳನ್ನ ಲವ್ ಮಾಡೋ ಹಾಗೆ ಮಾಡಿದ್ಲು. ಮೇಡಮ್, ಬಾಯ್ಗೆ ಬಂದಾಗೆಲ್ಲ ಮಾತಾಡಬೇಡಿ. ನೀವೇನ ಹೇಳಿದ್ರು ನಮ್ಮ ಕಮ್ಲಿ ಸುಮ್ಕೊಳ್ಳೆ ಅಂದ್ರೆ ಅದು ನೀವು ರಿಸಿ ಸರ್ ಅವ್ರ ಅಮ್ಮ ಅನ್ನೋ ಕಾರಣಕ್ಕೆ. ಮುಚ್ಚೋ ಬಾಯಿ. ಅವಳು ಸುಮ್ಮನೆ ಇರೋದು ಅದಕ್ಕಲ್ಲ, ಅವಳು ಬಣ್ಣ ಎಲ್ಲ ಬಯಲಾಯ್ತಲ್ಲ ಅದಕ್ಕೆ. ಇವಳು ಪ್ಲಾನ್ ಕೇಳ್ಬೇಕು ನೀವು. ಎಂತ ಕಿಲಾಡಿ ಗೊತ್ತಾ ಇವಳು? ನನ್ ಮಗನ ಮದ್ವೆ ಆಗೋಕೆ ಅನ್ನಪೂರ್ಣ ಮಹಾಜನ್ ಅವರ ಮೊಮ್ಮಗಳು ಅಂತ ಅವ್ರ ಮನೆ ಸೇರ್ಕೊಂಡ್ಲು. ಪಾಪ ಅವ್ರಿಗೆ ಏನ್ ಹೇಳಿ ನಮ್ಸಿದ್ಲೋ ಗೊತ್ತಿಲ್ಲ. ಅವರು ಇವಳನ್ನೇ ಮೊಮ್ಮಗಳು ಅಂತ ತಾಲೆ ಮೇಲೆ ಕೂರಿಸ್ಕೊಂಡು ಮೆರ್ಸಿದ್ರು. ಕೊನೆಗೆ ಅವ್ರಿಗೂ ಗೊತ್ತಾಯ್ತು ಇವಳು ಬಂದಿರೋದು ಬಾಂಧವ್ಯನ ಹಂಚ್ಕೊಳಕಲ್ಲ, ಬರೀ ದುಡ್ಡನ್ನ ಹೊಡೆಯೋಕೆ ಅಂತ. ಸರಿಯಾಗಿ ಎಂಗೇಜ್ಮೆಂಟ್ ಅಲ್ಲೇ ಅನ್ನಪೂರ್ಣ ಅವರು ಇವಳು ನನ್ನ ಮೊಮ್ಮಗಳಲ್ಲ ಅಂತ ಎಲ್ರ ಮುಂದೆ ಹೇಳ್ಬಿಟ್ರು. ಇಲ್ಲಂದಿದ್ರೆ ನಮ್ಮ ಮನೇನ ಇವಳು ಬೀದಿಗೆ ತಂದಿರೋಳು. ಅಮ್ಮವ್ರೆ, ಮಾತಾಡ್ಬೇಡ. ನಿನಗಿನ್ನು ಮಾತಾಡೋ ಯೋಗ್ಯತೆನೂ ಇಲ್ಲ. ನನ್ನ ಮುಂದೆ ಉಸಿರು ತೆಗಿಬೇಡ ನೀನು. ನಿನ್ನಿಂದ ನಮ್ಮ ಮನೆಗಾಗಿರೋ ಅನ್ಯಾಯಕ್ಕೆ ನಾನು ಇಲ್ಲಿವರೆಗೂ ನಿನ್ನ ಸುಮ್ಮನೆ ಬಿಟ್ಟಿರೋದೇ ದೊಡ್ಡ ವಿಷಯ ಅಂತ. ಅದ್ರಲ್ಲಿ ನಮ್ಮ ರಿಷಿನ ಮತ್ತೆ ನೀನು ಹಿಂದೆ ಬರೋ ಹಾಗೆ ಮಾಡ್ಕೊಂಡಿದ್ದು ಅಲ್ದೆ ಈಗ ಅವನ ಮೇಲೆ ತಪ್ಪು ಎತ್ತಾಗ್ತಿದ್ಯಾ? ನಮ್ಮ ದಾರಿಗೆ ಅಡ್ಡ ಬಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಕಂಬಿ ಎಣ್ಸೋ ಹಾಗೆ ಮಾಡ್ಬಿಡ್ತೀನಿ. ಅನಿಕಾ, ನೋಡಿದ್ಯಾ? ಕಮಲಿ ಕ್ಲೀನ್ ಬೋಲ್ಡ್. ತಾರಾ ಆಂಟಿ ಕಪಾಳಕ್ಕೆ ಬಾರ್ಸ್ ಕಳಿಸಿದ್ದಾರೆ. ನಿನ್ನ ಕಾಮೆಂಟ್ರಿ ಇವಾಗ ಬೇಡ, ನನಗೂ ಕಣ್ ಕಾಣ್ತಿದೆ. ಛೇ, ನನಗೆ ಆ ಚಾನ್ಸ್ ಸಿಗಬಾರ್ದಿತ್ತ ಅಂತ ಫೀಲಿಂಗಲ್ಲಿ ನಾನಿದ್ದೀನಿ. ಏನು ಚಾನ್ಸ್ ಅನಿಕಾ? ಅವಳು ಕೆನ್ನೆಗೆ ಬಾರಿಸಿದ್ರಲ್ಲ, ಅದು ನಾನಾಗಿರ್ಬಾರ್ದಿತ್ತ? ಛೇ, ಅಯ್ಯೋ, ನಿನಗೆ ಯಾಕೆ ಈ ಆಸೆ ಅನಿಕಾ? ಏಯ್ ಇಡಿಯೇಟ್, ಒಡ್ಸ್ಕೊಳ್ಳೋದಲ್ಲ, ಹೊಡೆಯೋ ಚಾನ್ಸ್. ನೀನು ಅನ್ಕೊಂಡಾಗೆ ಕಮಲಿಗೆ ಸರಿಯಾಗಿ ಅವಮಾನ ಆಯ್ತಲ್ಲ, ಮುಂದೆ ಎಲ್ರಿಗೂ ಫೋನ್ ಮಾಡಿ. ಎಲ್ರಿಗೂ ಅಂದರೆ ಆರ್ ಫ್ರೆಂಡ್ಸ್. ಎಲ್ರಿಗೂ ಫೋನ್ ಮಾಡಿ ನಾವು ಹೇಳೋ ಜಾಗಕ್ಕೆ ಬರಕ್ಕೆ ಹೇಳಿ. ಟೆಲ್ ಎವ್ರಿಬಡಿ ಟು ಕಮ್ ಟು ಬ್ಲೂ ಫೌಂಟೇನ್. ಇವತ್ತು ಪಾರ್ಟಿ ಇದೆ. ವಾವ್, ಬ್ಲೂ ಫೌಂಟೇನಲ್ಲಿ ಪಾರ್ಟಿನಾ? ಖಂಡಿತ ಕಾಲ್ ಮಾಡ್ತೀವಿ ಅನಿಕಾ. ಏಯ್ ಅನಿಷ್ಟಾ, ಹೇಳ ಇಲ್ಲಿಂದ.
ಅಂಡ್ ಗೆಟ್ ಔಟ್. ನಿಂಗೆ ಮಾತಾಡ್ಬೇಡ ಕಮ್ಲಿ. ಚಂಡಿ ಆಗಿವ್ನಿ ನಾನು. ನೀನೇನಾ ನನ್ನ ತಡಿಯಕ್ ಬಂದೋ ಇವಳಿಗೆ 2 ಬಾರ್ಸ್ತೀನಷ್ಟೇ ಈಗ. ಅಲ್ಲ ನಿಂಗೆ ಒಂದ್ ನಿಮಿಷ ನಾ ಕಮ್ಲಿ, ನಾ ಹೇಳೋದು ನೀನ್ ಕೇಳು. ಇದು ಒಂದೇ ಒಂದ್ಕಿಂತ ನಾ ಹೇಳೋದು ನೀನ್ ಕೇಳ್ಬೇಕು ಕಮ್ಲಿ. ನೋಡು, ನನ್ಗೂ ಬೆಳಗ್ಗೆಯಿಂದ ನೋಡಿ ಸಾಕಾಗೋಗೈತೆ. ಒಬ್ಬೊಬ್ಬರಿಗೆ ಬರ್ತಾರೆ, ನಿನ್ನ ಗೋಳೆಕೊಂಡು ಹೋಯ್ತಾನೆ ಇದ್ದಾರೆ. ನಾನಿದು ನೋಡ್ಕೊಂಡು ಸುಮ್ಕಿರಕ್ ಆಗಕ್ಕಿಲ್ಲ. ನಂಗೆ ಸಂದ ಗೊತ್ತು, ನಿನ್ನೆ ದೇವಸ್ಥಾನದ ಮೆಟ್ಲು ಮ್ಯಾಕ್ ಮೊಳೆ ಹಾಕಿ ನಿನ್ ಮಂಡಿ ಗಾಯ ಆಗೋಂಗ್ ಮಾಡಿದ್ದು ಈ ಅನಿಕಾನೆ. ಆ ಮಾರವನ್ ಸತ್ಯವಾಗ್ಲೂ ಹೇಳ್ತೀವ್ನಿ, ಅಂತ ಕೆಲ್ಸ ಮಾಡಕ್ ಇವ್ಳೊಬ್ಳಿಂದಾನೇ ಸಾಧ್ಯ. ಇವಳೇ ಅದನ್ನ ಮಾಡಿರೋದು. ನಿಂಗೆ ನೀನ್ ಹೊಸ ಸುಧಾರ್ಸ್ಕ. ಯಾಕೆ ಈಟೊಂದು ಕೋಪ ಪಡ್ತಿದ್ಯಾ? ನಾನ್ ನನ್ನನ್ನು ಸುಧಾರಿಸ್ಕೊಳ್ಳೋದಕ್ಕೆ ಕೋಪ ಪಡ್ತೀವ್ನಿ. ಇವ್ರನ್ನೆಲ್ಲ ಹಿಂಗೆ ಬಿಟ್ರೆ ನಾನ್ ಸರೋಗಕ್ಕಿಲ್ಲ ಕಮ್ಲಿ. ಏನ್ ಅನ್ಕೊಂಡ್ಬಿಟ್ಟಿದ್ದಾಳೆ ಇವಳು? ಏಟ್ ದಿಮಾಕಲ್ಲಿ ಬಂದ್ ಟೇಬಲ್ ಮ್ಯಾಗ ಕಾಲ್ ಮಾಡ್ಕೊದ್ಲು ನೋಡ್ದ? ಹಲೋ, ನಾವಿಲ್ಲಿಗೆ ಬಂದಿರೋ ಕಸ್ಟಮರ್ಸ್. ನಮ್ಮನ್ನ ಸರಿಯಾಗಿ ನೋಡ್ಕೊಳ್ಳೋದು ನಿಮ್ ಕರ್ತವ್ಯ. ಹಾ, ಏನಂತೆ? ಕರ್ತವ್ಯನಾ? ಓಹೋ ಹೌದು ಕಣೆ. ಈ ಜಾಗನ್ ಸರಿಯಾಗಿ ನೋಡ್ಕೊಳ್ಳೋದು ನಮ್ ಕರ್ತವ್ಯನಯ್ಯ. ಟೈಲಾಗ್ ಬಂದ್ ಕಾಲ್ ಮಡಗ್ದಲ್ಲ. ಎಲ್ಲಿ ಇನ್ನೊಂದ್ಸಲಿ ಮಡಗು ನೋಡುವ. ಮಡಗೆ. ಏಯ್, ಏನ್ ಭಯ ಪಡಿಸ್ತಿದ್ಯಾ? ನನ್ ಬಗ್ಗೆ ನಿಂಗಿನ್ನೂ ಸರಿಯಾಗಿ ಗೊತ್ತಿಲ್ಲ. ಲೇ ಅನಿಷ್ಟ, ನಿಂಗೆ ಬಿಟ್ಬಿಡು. ಯಾಕೆ ಹಿಂಗ್ ಮಾಡ್ತಿದ್ಯಾ? ಕಮ್ಲಿ, ಈ ಒಂದ್ ಕಿತ್ತ ಬಿಟ್ಬಿಡು ಅಂತ ಹೇಳ್ದೆ ನಾನು. ಏನಂದೆ? ನನಗ್ ನಿನ್ ಬಗ್ಗೆ ಗೊತ್ತಿಲ್ವಾ? ಒಂದ್ ವಿಷಯ ಹೇಳ. ನಿನ್ನಂತ ದರಿದ್ರದೊಳ್ ನಾನೆಲ್ಲೂ ನೋಡೇ ಇಲ್ಲ. ಇನ್ನೊಬ್ರು ರಕ್ತ ಕುದಿಸಿ ಅದ್ರಲ್ಲಿ ಚಳಿ ಕಾಯಿಸ್ಕೊಳ್ಳೋಳು ನೀನು. ನಮ್ ಕಮ್ಲಿಗ್ ನೀನ್ ಕೊಟ್ಟಿರೋ ಹಿಂಸೆನೆಲ್ಲ ಅವಳು ಬೇಕಾದ್ರೆ ದೊಡ್ಡ ಮನ್ಸ್ ಮಾಡಿ ನಿನಗ್ ಸಂಸಿರ್ಬೋದು. ಆದ್ರೆ ನಾನು ಮಾತ್ರ ಇವತ್ತು ನಿನ್ನ ಬುಡಕಿಲ್ಲ. ನಡಿ ಆಚೆ. ನಿಂಗೆ ಅವ್ರ ಕೆಪೆಗೆ ಬಂದವ್ರೆ, ಆಚೆ ಕಳ್ಸೋದು ಸರಿ ಅಲ್ಲ. ಏಯ್, ನಿನ್ ಫ್ರೆಂಡೇ ಹೇಳ್ತಿದ್ದಾಳಲ್ಲ, ನಿಂದೇನೆ? ಏಯ್, ನಡಿ ಆಚೆ. ಇಲ್ಲ ಅಂದ್ರೆ ಕತ್ತಿಡ್ದ ಆಚೆ ದಬ್ಬೇಕಾಯ್ತೈತೆ. ಏನೇ ಅಂದೆ ನೀನು? ಯಾರತ್ತೆ? ಅತ್ತೆ, ಪೊಲೀಸ್ ಯಾಕೆ ಬಂದ್ಯಾರ? ಇನ್ಯಾಕಮ್ಮ, ತಪ್ಪು ಮಾಡಿದವ್ರನ್ನ ಕರ್ಕೊಂಡು ಹೋಗಕ್ಕೆ. ಸರ್, ಏನ್ ಹೇಳ್ತಾ ಇದ್ದೀರಾ ನೀವು? ಇನ್ನೆಷ್ಟು ಸಲ ಹೇಳ್ಬೇಕು ನಿಮಗೆ? ನಿಮ್ಮನ್ನ ಅರೆಸ್ಟ್ ಮಾಡೋದಕ್ಕೆ ಬಂದಿದ್ದೀವಿ. ಅರೆಸ್ಟಾ? ಸರ್, ನೀವೇನೋ ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ ಅನ್ಸುತ್ತೆ. ಅತ್ತೆ ಏನ್ ತಪ್ಪು ಮಾಡಿದ್ರು? ತಪ್ಪು ಮಾಡಿದವ್ರಿಗೆ ತಾವೇನು ತಪ್ಪು ಮಾಡಿದ್ದೀವಿ ಅನ್ನೋದು ಗೊತ್ತಿರುತ್ತೆ. ಸರ್ ಪ್ಲೀಸ್, ಮೊದಲು ಒಳಗಡೆ ಬನ್ನಿ. ಮೊದಲು ಏನಾಯ್ತು ಅಂತ ಹೇಳಿ ಸರ್. ಒಳಗೆ ಬಂದು ಕೂತು ಉಭಯ ಕುಶಲೋಪರಿ ಮಾತಾಡೋದಕ್ಕೆ ನಾವೇನು ನೆಂಟ್ರಲ್ಲ. ಸರ್, ಸರಿಯಾಗಿ ಕಾರಣ ಕೊಡದೆ ಹೀಗೆ ಮಾಡೋದು ತಪ್ಪು. ಹೊರಗೆ ನಿಂತು ಹೀಗೆ ಜೋರಾಗಿ ಮಾತಾಡಿದ್ರೆ ಅಕ್ಕಪಕ್ಕದವ್ರು ಏನು ತಿಳ್ಕೊಳ್ಳಲ್ಲ. ದಯವಿಟ್ಟು ಒಳಗೆ ಬನ್ನಿ ಸರ್. ಕೋಆಪ್ರೇಟ್ ಮಾಡಿದ್ರೆ ಅಕ್ಕಪಕ್ಕದವ್ರಿಗೆ ಯಾರಿಗೂ ಗೊತ್ತಾಗಲ್ಲ. ಅದು ನಿಮಗೆ ಬಿಟ್ಟಿದ್ದು. ಇಲ್ಲ, ನನ್ನ ಮತ್ತೆ ಅರೆಸ್ಟ್ ಮಾಡೋಕ್ಕೆ ಬಿಡಲ್ಲ ಇನ್ಸ್ಪೆಕ್ಟರ್. ಮೇಡಮ್, ನಮ್ಮ ಡ್ಯೂಟಿ ನಮ್ಗೆ ಮಾಡೋದಕ್ಕೆ ಬಿಡಿ. ಇನ್ಸ್ಪೆಕ್ಟರ್, ನಮ್ಮ ಮತ್ತೆ ತುಂಬ ಒಳ್ಳೆಯವರು, ಯಾರಿಗೇನು ಕೆಟ್ಟದನ್ನು ಮಾಡಿಲ್ಲ. ನೀವೇನೋ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಅವರು ಅಪರಾಧಿನೋ ಅಲ್ವೋ, ಒಳ್ಳೆಯವರು ಕೆಟ್ಟವರು ಅನ್ನೋದನ್ನ ಕೋರ್ಟ್ ಡಿಸೈಡ್ ಮಾಡುತ್ತೆ. ಅದನ್ನ ನೀವು ಹೇಳೋದಕ್ಕೆ ಬರಬೇಡಿ. ಕಾನ್ಸ್ಟೇಬಲ್, ಕರ್ಕೊಂಬನ್ರಿ ಅವ್ರನ್ನ. ಸರಿಯಾದ ಕಾರಣ ಕೊಡದೆ ನಮ್ಮ ಮತ್ತೆ ಅರೆಸ್ಟ್ ಮಾಡೋದಕ್ಕೆ ನಾ ಬಿಡಲ್ಲ. ಮನೇಲಿ ಯಾರು ಇಲ್ಲ, ಹೀಗೆ ಏಕಾಏಕಿ ಬಂದು ಅರೆಸ್ಟ್ ಮಾಡ್ತೀನಿ ಅಂತಂದ್ರೆ ಹೇಗೆ? ಹೇಗೆ ಅಂದ್ರೆ ನಮ್ಮ ಹತ್ರ ಅರೆಸ್ಟ್ ವಾರೆಂಟ್ ಕೂಡ ಇದೆ. ನಿಮಗೆ ಇದರ ಎಕ್ಸ್ಪ್ಲನೇಷನ್ ಕೂಡ ಅಗತ್ಯ ಇಲ್ಲ.